ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ನನ್ನ ಏರ್ಪೋರ್ಟ್ ಲಾಗ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ನಾವು ಏರ್ಪೋರ್ಟ್ ಕಡೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ನಾನು ಟೆನ್ಷನ್ ಆಗಿದೆ, ಯಾಕಂದರೆ ಯಾವುದಾದ್ರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾದ್ರೆ 2 to 3 ಇಯರ್ಸ್ ಮುಂಚೆನೇ ಏರ್ಪೋರ್ಟ್ಗೆ ರೀಚ್ ಆಗಬೇಕು ಅಂತ ಹೇಳ್ತಾರೆ. ಬಟ್ ನಾವು ಹೊರಟಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ನಮ್ಮ ಡ್ರೈವರ್ ಹೇಳಿದ್ರು, ಡೋಂಟ್ ವರಿ ಮೇಡಮ್, ನಿಮ್ಮನ್ನು ಆನ್ ಟೈಮ್ ರೀಚ್ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಷ್ಟು ಟೆನ್ಷನ್ ಆಗಲಿಲ್ಲ. ಫೈನಲಿ ನಾವು ಏರ್ಪೋರ್ಟ್ನ ರೀಚ್ ಆದ್ವಿ. ಏರ್ಪೋರ್ಟ್ ರೀಚ್ ಆಗಿಬಿಟ್ಟು ಇಲ್ಲಿ ನಮ್ಮ ಪಾಸ್ಪೋರ್ಟ್ ಮತ್ತು ವೀಸಾ ವೆರಿಫಿಕೇಷನ್ ನಡೀತು. ಹಾಗೆ ನಮ್ಮ ಬ್ಯಾಗ್ ಕೂಡ, ಬ್ಯಾಗ್ ಇನ್ ದ ಸೆನ್ಸ್ ನಮ್ಮ ಟ್ರೋಲಿ ಬ್ಯಾಗ್ ವೇಟೇಜ್ ವೆರಿಫಿಕೇಷನ್ ಕೂಡ ಆಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಹೋಗಿ ಸೆಕ್ಯೂರಿಟಿ ಸ್ಕ್ರೀನಿಂಗ್ನ ಮುಗಿಸ್ಕೊಂಡು ಒಳಗಡೆ ಹೋದಾಗ ನಮ್ಮ ಹತ್ರ ಇನ್ನೂ 1 hour ಟೈಮ್ ಇತ್ತು. ನಾವು ಹುಡುಗಿರು ಗೊತ್ತಲ್ಲ, ಟೈಮ್ ಪಾಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಫೋಟೋಸ್ ವೀಡಿಯೋಸ್ ತಗೊಂಡಾಗೆ ಟೈಮ್ ಪಾಸ್ ಮಾಡಿದ್ವಿ. ಹೊರಗಡೆ ಬಂದು ನೋಡಿದಾಗ ನಮ್ಮ ಬಸ್ಸು ನಮಗೋಸ್ಕರ ಆಲ್ರೆಡಿ ವೆಯ್ಟ್ ಮಾಡ್ತಾಯಿತ್ತು. ಸೊ ಬಸ್ ಹತ್ಕೊಂಡು ನಮ್ಮ ಫ್ಲೈಟ್ ಸೈಡ್ ಹೊರಟ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಫ್ಲೈಟ್ ನಾವು ತೊಗೊಂಡಿರೋದು ಇನ್ ದ ಸೆನ್ಸ್ ನಾವು ಬುಕ್ ಮಾಡಿರೋದು ನಮ್ಮ ಡೆಸ್ಟಿನೇಷನ್ಗೆ. ಸೊ ನೀವು ಆಲ್ರೆಡಿ ನೋಡಿರ್ತೀರ ತಮ್ನೈಲಲ್ಲಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ನಾವು ಹೋಗ್ತಿರೋಂತಹ ಡೆಸ್ಟಿನೇಷನ್ಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ. ಸೊ ನಾವು ಕನೆಕ್ಟಿಂಗ್ ಫ್ಲೈಟ್ನ ತೊಗೋಬೇಕು. ನಮಗೆ ಇನ್ ಬಿಟ್ವೀನ್ 2.5 hours ಲೇಯರ್ಸ್ ಇದೆ ಕೋಲ್ಕತ್ತಾದಲ್ಲಿ. ಸೊ ಕೋಲ್ಕತ್ತಾಯಿಂದ ನಾವು ಕನೆಕ್ಟಿಂಗ್ ಫ್ಲೈಟ್ನ ತೊಗೊಳ್ತಾ ಇದ್ದೀವಿ ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ. ಸೊ ಇಲ್ಲಿ ನಾನು ನನ್ನ ಸೀಟ್ಗೋಸ್ಕರ ಹುಡುಕ್ತಾ ಇದ್ದೀನಿ. ಫೈನಲಿ ನನ್ನ ಸೀಟ್ ನನಗೆ ಸಿಕ್ತು. ಯೂಶ್ವಲಿ ನಾವು ಫ್ಲೈಟಲ್ಲಿ ಹೋಗಬೇಕಾದ್ರೆ ಅನಿಸುತ್ತಲ್ವ ನಮಗೆ ವಿಂಡೋ ಸೀಟ್ ಬೇಕಂತ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ವಿಂಡೋ ಸೀಟ್ ಸಿಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಮ್ಮ ಫ್ಲೈಟ್ ಆಲ್ಮೋಸ್ಟ್ ಎಂಟಿ ಇತ್ತು. ಸೊ ನಾವೇ ಸೀಟ್ ಚೇಂಜ್ ಮಾಡ್ಕೊಂಡ್ವಿ, ವಿಂಡೋ ಸೀಟ್ ಸೈಡ್ ಹೋಗಿಬಿಟ್ಟು ಕೂತ್ಕೊಂಡಿದ್ದು. ಆ್ಯಂಡ್ ವಿಂಡೋ ಸೀಟ್ ಸಿಕ್ತು. ಫೋಟೋ ಮತ್ತು ಸೇಮ್ ವಿಡಿಯೋ ತೆಕ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಇಲ್ಲಿ ನೋಡಿ, ಪೂರ್ತಿ ಚಂದ್ರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇವತ್ತು ಫುಲ್ ಮೂನ್. ಸೊ ಹಾಗಾಗಿ ನಮಗೆ ಫುಲ್ ಮೂನ ನೋಡ್ಬೋದು. ಸೊ ಇಲ್ಲಿಂದ ನಾವು ಇವಾಗ ನಾವು ಹೋಗ್ತಾ ಇರೋದು ಕೋಲ್ಕತ್ತಾಗೆ. ಫೈನಲಿ ನಾವು ಕೋಲ್ಕತ್ತೆ ರೀಚ್ ಆದ್ವಿ. ಇಲ್ಲಿ 2.5 hours ನಮಗೆ ಅಲ್ಲಿ ಅವರಿದೆ. ಹಾಗೇನು ಫ್ರೆಶ್ ಅಪ್ ಆಗಿಬಿಟ್ಟು ಫೈನಲಿ ನಾವು ನಮ್ಮ ಒಂದು ಫೈನಲ್ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ವಿ ಆರ್ ಟ್ರಾವೆಲಿಂಗ್ ಟು ವಿಯೆಟ್ನಾಮ್. ಸೊ ನೀವು ನೋಡಿರ್ತೀರ ಆಲ್ರೆಡಿ ತಮ್ನೈಲಲ್ಲಿ, ನಂಗೆ ಗೊತ್ತು. ಈ ಏರ್ಪೋರ್ಟ್ ಬಂದು ಹನಾಯ್ ಏರ್ಪೋರ್ಟ್. ಸೊ ಇಲ್ಲಿ ನಮ್ಮ ಬ್ಯಾಗ್ಸ್ ಎಲ್ಲ ಬರ್ತಾ ಇದೆ ನೋಡಿ. ನಮ್ಮ ಬ್ಯಾಗ್ನ ಕಲೆಕ್ಟ್ ಮಾಡಿಕೊಂಡು ನಾವು ಇವಾಗ ಹೊರಗಡೆ ಹೋಗ್ತೀವಿ. ರೆಡ್ ಕಲರ್ ಬ್ಯಾಗ್ ನಂದು. ಸೊ ಫೈನಲಿ ನನ್ನ ಬ್ಯಾಗ್ ಬಂತು. ಬ್ಯಾಗ್ ತೊಗೊಂಡು ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಡ್ರೈವರ್ಗಳು ಆ್ಯಕ್ಚುಲಿ ಈ ಥರ ವೆಯ್ಟ್ ಮಾಡ್ತಿರ್ತಾರೆ ನಮ್ಮ ನೇಮಿಂಗ್ ಬೋರ್ಡ್ನ ಇಟ್ಕೊಂಡು. ಸೊ ಇವಾಗ ನಾನು ಕೂಡ ನನ್ನ ನಿದ್ದೆಗಣ್ಣಲ್ಲಿ ಬೆಳಗಿನ ಜಾವ ನಾವು ರೀಚ್ ಆಗಿದ್ದು. ಸೊ ನಿದ್ದೆಗಣ್ಣು ಹಾಗೆ ಹುಡುಕ್ತಾ ಇದ್ದೀನಿ ನನ್ನ ನೇಮ್ ಎಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಏರ್ಪೋರ್ಟ್ ನೋಡಲ, ಜನ ನೋಡಲ, ನನ್ನ ನೇಮಿಂಗ್ ಬೋರ್ಡ್ ಹುಡುಕ್ಲಾ. ಇಲ್ಲಿದೆ ನೋಡಿ ನನ್ನ ನೇಮಿಂಗ್ ಬೋರ್ಡ್, ರಜನಿ ಅಂತ ಇಟ್ಕೊಂಡು ನಮ್ಮ ಡ್ರೈವರ್ ನಿಂತಿದ್ದಾರೆ. ಸೊ ಇಲ್ಲಿಂದ ನಾವು ಕ್ಯಾಬ್ ತೊಗೊಂಡು ಹನಾಯ್ಗೆ ಹೋಗ್ತಾ ಇದ್ದೀವಿ, ನಮ್ಮ ಹೋಟೆಲ್ಗೆ. ಬೆಳಗಿನ ಜಾವ ರೀಚ್ ಆಗಿದ್ದು. ನೈಟ್ ಟ್ರಾವೆಲ್ ಮಾಡಿದ್ರಿಂದ ಫ್ಲೈಟಲ್ಲಿ ನಮಗೆ ಅಷ್ಟು ನಿದ್ದೆ ಆಗಿಲ್ಲ. ಸೊ ಇವತ್ತು ನಮ್ಮ ಪ್ಲ್ಯಾನ್ ಏನೂ ಇಲ್ಲ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಿದ್ದೆ ಮಾಡಿ, ಈವ್ನಿಂಗ್ ಎಲ್ಲಾದರೂ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡ್ಬೇಕು ಹೇಗಾಗತ್ತೆ ಅಂತ ಅಂದ್ಬಿಟ್ಟು. ಗೈಸ್, ಇದು ನನ್ನ ಏರ್ಪೋರ್ಟ್ ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ. ಸೊ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.